ಪ್ರತೀಕಾರದ ಧ್ವಜವನ್ನ ಕೂಡ ಇರಾನ್ ಸರ್ಕಾರ ಹಾರಿಸಿದೆ. ಜಮ್ಖರಾನ ಮಸೀದಿ ಮೇಲೆ ಕೆಂಪು ಧ್ವಜವನ್ನ ಹಾರಿಸಿದೆ. ಮೌಖಿಕವಾಗಿ ಹೇಳಿಕೆಯನ್ನ ಕೊಟ್ಟಿತ್ತು, ನಾವು ಪ್ರತೀಕಾರದ ದಾಳಿಯನ್ನ ನಡೆಸ್ತೀವಿ ಅನ್ನೋದಾಗಿ. ಯಾವಾಗ ಸುಪ್ರೀಂ ಲೀಡರ್ ಅನ್ನ ಕಳೆದುಕೊಳ್ಳುತ್ತೋ ಇರಾನ್, ಆಗ ಈ ನಿರ್ಧಾರಕ್ಕೆ ಬರುತ್ತೆ. ಇದೀಗ ಸಾಂಕೇತಿಕವಾಗಿ ಹೇಗೆ ಸೂಚಿಸ್ತಾ ಇದೆ ನೋಡಿ. ಜಮ್ಖರಾನ ಮಸೀದಿ ಇದು, ಆ ಮಸೀದಿ ಮೇಲೆ ಕೆಂಪು ಧ್ವಜವನ್ನ ಹಾರಿಸಿ ನಾವು ಪ್ರತೀಕಾರದ ದಾಳಿ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಟೆಹರಾನ್ ನಲ್ಲಿರುವಂತ ಜಮ್ಖರಾನ ಮಸೀದಿ ಇದು. ಮಸೀದಿ ಮೇಲ್ಭಾಗ ಕೆಂಪು ಧ್ವಜವನ್ನ ಹಾರಿಸಿದೆ. ಆ ದೃಶ್ಯಗಳು ಕೂಡ ಕ್ಯಾಪ್ಚರ್ ಆಗಿದೆ, ಗಮನಿಸಬಹುದು ನೀವು. ಕೆಂಪು ಧ್ವಜ ಹಾರಿಸುವ ಮೂಲಕವಾಗಿ ಪ್ರತೀಕಾರದ ದಾಳಿಯನ್ನ ಮಾಡ್ತೀವಿ ಅನ್ನೋದಾಗಿ ಸೂಚನೆಯನ್ನ ಕೊಟ್ಟಿದೆ. ಆಫ್ಕೋರ್ಸ್ ಅದು ಆನ್ ಇದೆ ಕೂಡ, ಇದಾಗಲೇ ಪ್ರತೀಕಾರದ ದಾಳಿಗಳು ನಡೀತಾ ಇದೆ. ಅದೇ ಕಾರಣಕ್ಕೆ ಸೈಪ್ರಸ್ ಮೇಲೂ ಕೂಡ ಮಿಸೈಲ್ ದಾಳಿಯನ್ನ ಮಾಡಿದ್ದು. 2 ಮಿಸೈಲ್ಗಳನ್ನು ಬಳಸಿ ಸೈಪ್ರಸ್ ಮೇಲೂ ಕೂಡ ದಾಳಿ ಆಗುತ್ತೆ. ಹಾಗೆ ಬೇರೆ ಬೇರೆ ಅಮೆರಿಕದ ಬೇಸ್ ಮೇಲೂ ಕೂಡ ದಾಳಿಯನ್ನ ಮಾಡಿದೆ ಇರಾನ್. ಇದೀಗ ನೇರ ಸಂದೇಶ, ಕೆಂಪು ಬಾವುಟವನ್ನ ಹಾರಿಸುವ ಮೂಲಕವಾಗಿ ನಾವು ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅನ್ನೋದಾಗಿ. ಯುಎಸ್ ಹಾಗೆ ಇಸ್ರೇಲ್ ಯಾವುದನ್ನ ಮಾಡಬೇಡಿ ಅಂತ ಹೇಳಿತ್ತು, ಆಮೇಲೆ ಯಾವುದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವೋ ಅದೇ ಇರಾನ್ ಕಡೆಯಿಂದ ನಡೀತಾ ಇದೆ. ಖಮೇನಿ ನಮ್ಮ ಗುರಿಯಾಗಿತ್ತು, ಅವರು ಖತಮ್ ಆದ್ಮೇಲೆ ಇನ್ ಮುಂದೇನಿಲ್ಲ, ತಮ್ಮ ದೇಶದ ಮೇಲೆ ಅದೇನ್ ನಿರ್ಧಾರ ನೀವು ತಗೊಳ್ತಿರೋ, ಮುಂದಿನ ಲೀಡರ್ ಯಾರಾಗಬೇಕು ಅಂತ ಬಯಸ್ತಿರೋ, ನೀವು ಬಯಸಿದ ಹಾಗೆ ನಿಮ್ಮ ದೇಶ ಇರುತ್ತೆ ಅಂತ ಹೇಳಿತ್ತು ಯುಎಸ್. ಬಟ್ ಇವಾಗ ಉಲ್ಟಾ ಆಗ್ತಾ ಇದೆ.